ಬಂಧುಗಳಿಗೆ ಶುಭೋದಯ. ಸಮಸ್ತ ಬ್ರಾಹ್ಮಣ ಸಂಘಟನೆಗಳು ತಾಲೂಕು ಹಾಗೂ ಜಿಲ್ಲೆ, ಚಿದಂಬರ ಸೇವಾ ಸಮಿತಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ವಿಜಯಪುರ, ಮಂಗಳಸೂತ್ರ ಫೌಂಡೇಶನ್ ಹಾಗೂ ಬಿಜಾಪುರದಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣ ಸಂಘಟನೆಗಳ ಸಹಕಾರ ಸಹಯೋಗದೊಂದಿಗೆ ನಾವು ಇದೇ ತಿಂಗಳು 11 ಮತ್ತು 12ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಚಿದಂಬರ ಸಾಂಸ್ಕೃತಿಕ ಭವನದಲ್ಲಿ ನಾವೀಗ 68ನೇ ವಧುವರ ಸಮಾವೇಶ ಮತ್ತು ಭಾನುವಾರ ಲೋಕ ಕಲ್ಯಾಣಾರ್ಥಕವಾಗಿ ಗಿರಿಜಾ ಕಲ್ಯಾಣ ಹಮ್ಮಿಕೊಂಡಿದ್ದೀವಿ. ಈ 2 ದಿನಗಳ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ತ್ರಿಮತಸ್ಥ ಅಂದರೆ ಬ್ರಾಹ್ಮಣರು ಈ ವಧುವರ ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಾವು ಈ ಸಂಸ್ಥೆ ಶುರು ಮಾಡಿ ಕಳೆದ 13 ವರ್ಷಗಳಿಂದ ನಾವು ಕರ್ನಾಟಕ ಅಂದರೆ ಮೈಸೂರಿನಲ್ಲಿ ನಾವು ಮೊದಲು ಶುರು ಮಾಡಿದ್ವಿ ಸಂಸ್ಥೆನ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಜಿಲ್ಲೆಯಲ್ಲಿರ್ಬೋದು, ನಮ್ಮ ಕರ್ನಾಟಕ ಇರ್ಬೋದು, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರಿಗೆ ವಧುವರರಿಗೆ ಒಂದು ಮದುವೆಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಪ್ರಾಜೆಕ್ಟ್ ತೊಗೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ವಧುವರರು ಸುಮಾರು ಜನ ಆಲ್ರೆಡಿ ಬುಕ್ಕಿಂಗ್ ಆಗಿದ್ದಾರೆ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಜಿಲ್ಲಾವಾರು ಮಾಡಿದ್ರೆ, ಇಲ್ಲಿ ಉದಾಹರಣೆ ಬಿಜಾಪುರದಲ್ಲಿ ನಾವು ವಧುವರ ಸಮಾವೇಶ ಮಾಡಿದ್ರೆ ಇಲ್ಲಿ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಧುವರರಿಗೆ ಒಂದು ಒಳ್ಳೆಯದಾಗಲಿ, ಮತ್ತು ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸೋರಿಗೆ ಎಲ್ಲರಿಗೂ 2 ದಿನಗಳ ಎಲ್ಲ ರೀತಿಯಲ್ಲಿ ಅವಕಾಶಗಳು, ಮತ್ತು ಅಲ್ಲೇ ಮ್ಯಾಚಿಂಗ್ ಮಾಡಿಕೊಂಡು ಅಲ್ಲೇ ಮ್ಯಾಚಿಂಗ್ ಮಾಡ್ಕೊಳ್ಳೋಂಥದ್ದು ಮತ್ತು ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಅಲ್ಲಿ ಪುರೋಹಿತರು ಇರ್ತಾರೆ, ಅಲ್ಲಿ ಬಂದು ಅಲ್ಲೇ ವಧುವರು ಯಾರ್ಯಾರು ಬಂದಿರ್ತಾರೋ ಅವ್ರಿಗೆಲ್ಲ ಒಂದು ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡಿದ್ದೀವಿ. ಈ ಕಾರ್ಯಕ್ರಮಗಳಿಗೆ ಕರ್ನಾಟಕದ ಎಲ್ಲ ಮಠಾಧೀಶರಿರ್ಬೋದು, ಎಲ್ಲ ಕರ್ನಾಟಕದ ಎಲ್ಲ ಬ್ರಾಹ್ಮಣ ಸಂಘಟನೆಗಳಿರ್ಬೋದು, ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಮಹಾನುಭಾವರುಗಳು ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನ, ಆಶೀರ್ವಾದ, ಸಹಕಾರ ನೀಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಉದ್ದೇಶ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಈ ಬಡ ಹೆಣ್ಣು ಮಕ್ಕಳಿಗೆ ಯಾರು ಇದ್ದಲ್ಲಿ ಅದನ್ನು ಮದುವೆ ಖರ್ಚು ಕೂಡ ಸಂಪೂರ್ಣ ಭರಿಸಿ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಕೂಡ ನಾವು ಮಾಡಿದ್ದೀವಿ. ಹಾಗೆ ಲಾಸ್ಟ್ ಟೈಮ್ ನಾನು ಸರ್ ಹತ್ರ ಮಾತಾಡಿದಾಗ ಉತ್ತರ ಭಾರತದಲ್ಲಿ ತುಂಬ ಬಡ ಹೆಣ್ಣು ಮಕ್ಕಳಿದ್ದಾರೆ ಅಂತ ನಮಗೆ ವಿಷಯ ಬಂದಿತ್ತು. ಅದು ಕಳೆದ ಸಲ ನಾವು ಮಾತಾಡೋದು ಸರಿಯಾಗಿ ಪ್ರಾಜೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಈ ಸಲ ಖಂಡಿತವಾಗಲೂ ಇಲ್ಲಿರ್ತಕ್ಕಂಥ ಎಲ್ಲರ ಹತ್ರ ನಾವು ಮಾತಾಡಿದ್ದೀನಿ. ಉತ್ತರ ಭಾರತದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಅಂದರೆ ಬಡ ಹೆಣ್ಣುಮಕ್ಕಳು ಅಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆ ನಾವು ಕಮ್ಯುನಿಕೇಟ್ ಮಾಡಿ, ಇಲ್ಲಿ ಸರ್ ಅಡ್ವೊಕೇಟ್ ಇದ್ದಾರೆ, ಎಲ್ಲ ಮಹಾನುಭಾವರಿದ್ದಾರೆ. ಸೊ ಅಲ್ಲಿ ಕಮ್ಯುನಿಕೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು 6 ತಿಂಗಳ ಒಳಗಡೆ ನಾವು ಅಲ್ಲಿ ಬಡವರ ಹೆಣ್ಣುಮಕ್ಕಳು ಯಾರು ಸಿಕ್ಕಿದರೆ ನಿಮ್ಮ ಬಿಜಾಪುರದಲ್ಲೇ ಇಲ್ಲೇ ಒಂದು ಜೋಡಿಗಳ ವ್ಯವಸ್ಥೆ ಮಾಡ್ತಕ್ಕಂಥ ಆ ವ್ಯವಸ್ಥೆನೂ ಇಟ್ಕೊಂಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡಬೇಕು. ಹರಿ ಓಂ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳು. ಇದೀಗ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ನ ಶ್ರೀನಿವಾಸ್ ಭಾರದ್ವಾಜ್ ಅವರು ಹೇಳಿದಂತೆ ವಧುವರ ಸಮಾವೇಶ, ಈ ವಧುವರ ಸಮಾವೇಶ ಮಾಡಲು ಮುಖ್ಯ ಕಾರಣ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ವಧುವಿನ ಸಮಸ್ಯೆ ತುಂಬ ಆಗ್ತಾ ಇದೆ ಅಂತನ್ನುವಂಥದ್ದು ಎಲ್ಲ ಸಮಾಜದವರಲ್ಲಿಯೂ ಇದೆ. ಆದರೆ ಹೆಚ್ಚಾಗಿ ಬ್ರಾಹ್ಮಣ ಸಮಾಜದಲ್ಲೂ ಸಾಕಷ್ಟು ಅದನ್ನು ನಾವು ಎದುರಿಸ್ತಾ ಇದ್ದೇವೆ. ಒಳ್ಳೆಯ ವರರಿಗೆ ಕನ್ಯೆಗಳು ಸಿಗ್ತಾ ಇಲ್ಲ. ಒಳ್ಳೆಯ ಕನ್ಯೆಗಳು ನೌಕರಿ ಮಾಡಿಕೊಡ್ತಾ ತಮ್ಮ ಜೀವನದ ಒಂದು ಯಾವ ಭಾಗದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಬೇಕು ಅದನ್ನು ನಡೆಸಲಿಕ್ಕೆ ಆಗ್ತಾಯಿಲ್ಲ. ಅಂಥ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಶ್ರೇಯಸ್ಸು ಆಗಲಿ ಅಂತಂದು ಹೇಳ್ತಾ ಈ ಸಪ್ತಪದಿ ಫೌಂಡೇಶನ್ದವರು ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು 68ನೇ ವಧುವರ ಸಮಾವೇಶ ರಾಜ್ಯಾದ್ಯಂತ ಮಾಡಿಕೊಂಡು 68ನೇ ಸಮಾವೇಶ ಇಲ್ಲಿ ಮಾಡ್ತಾಯಿದ್ದಾರೆ. ನಾವು 2023ರಲ್ಲಿ 36ನೇ ರಾಜ್ಯ ಸಮಾವೇಶ ಕೂಡ ವಿಜಯಪುರದಲ್ಲೇ ಮಾಡಿದ್ದೀವಿ, ಇದೇ ಫೌಂಡೇಶನ್ ವತಿಯಿಂದ. ಅಲ್ಲಿ ಅನೇಕ ಸಹಸ್ರಾರು ಜನರು ಬಂದಿದ್ದರು. ಆಫ್ಟರ್ ಕೋವಿಡ್ ಒಂದು ದೊಡ್ಡ ಸಮಾವೇಶ ಆಗಿದ್ದು ಮೊದಲನೇದ್ದು.
ಅಲ್ಲಿ ಕನಿಷ್ಠ ಒಂದು 10-15 ಜನ ಮ್ಯಾಚ್ ಆಗಿ ಇವತ್ತಿನ ದಿವಸ ತಮ್ಮ ವೈವಾಹಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆಯ ಉದಾತ್ತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸಪ್ತಪದಿ ಫೌಂಡೇಶನ್ ಆರಂಭಿಸಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲೆಯ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಕೂಡಿ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ವಧುವರ ಸಮಸ್ಯೆಯನ್ನು ಬಗೆಹರಿಸಿ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ವಿವಾಹ. ಅಂಥ ಒಂದು ವೈವಾಹಿಕ ಜೀವನಕ್ಕೆ ಪ್ರತಿಯೊಬ್ಬರೂ ಪಾದಾರ್ಪಣೆ ಮಾಡಲು ಅವಕಾಶ ಈ ವೇದಿಕೆಯಿಂದ ಸಿಗ್ತದೆ. ಇದರ ಲಾಭವನ್ನು ಹೆಚ್ಚೆಚ್ಚು ಜನ ಪಡಿಬೇಕು ಅಂತನ್ನುವಂಥ ವರಗಳು ಯಾರಿದ್ದಾರೆ ಅವರು ಪಡೆದು ತಮ್ಮ ಜೀವನದಲ್ಲಿ ಮುಂದಿನ ತಮ್ಮ ವೈವಾಹಿಕ ಜೀವನ ನಡೆಸಲು ಅನುವಾಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ವಿಷಯ, ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ನಮ್ಮ ಬ್ರಾಹ್ಮಣರೇ ಆದಂತಹ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅಲ್ಲಿ ಅನೇಕ ಕನ್ಯೆಗಳು ಇದ್ದು ಇಲ್ಲಿಯ ವರರಿಗೆ ಪರಸ್ಪರ ಮ್ಯಾಚ್ ಮಾಡಲಿಕ್ಕೆ ಇನ್ನೂ ಯಾವ ಸಂಘಟನೆಗಳು ಕೂಡ ಮುಂದುವರೆದಿಲ್ಲ. ಯಾಕೋ ಒಂದು ಪರಿಸ್ಥಿತಿ ಇರ್ತದೆ, ಅಲ್ಲಿ ಅವರು ಇಷ್ಟು ದೂರ ನಾವೇ ಹೆಂಗೆ ಕನ್ಯಾ ಕೊಡೋಣ ಅಂತನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ನಾವು ಆ ಜನರನ್ನು ನಮಗೆ ಆದರೆ ಹೆಂಗೆ ಅಂತನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಬಂದಾಗ ಇವತ್ತಿನ ದಿನಮಾನಗಳನ್ನು ಪರಿಗಣಿಸಿ ಎಲ್ಲ ಮಠಾಧೀಶರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ನಮ್ಮ ಪೂಜ್ಯ ಪೇಜಾವರ ಹಿರಿಯ ಸ್ವಾಮಿಗಳು ಏನಿದ್ರು ಅವರು ಭಾಳ ಮನಸ್ಸಿತ್ತು ಅವರಿಗೆ ಉತ್ತರ ಭಾರತದ ದಕ್ಷಿಣ ಭಾರತದ ವಧುವರಗಳಿಗೆ ಸಂಬಂಧಗಳನ್ನು ಏರ್ಪಡಿಸಲು ಅವರು ಅತ್ಯಂತ ಉತ್ಸುಕರಿಂದ ತಮ್ಮ ಅನುಮತಿಯನ್ನು ಕೊಟ್ಟಿದ್ದರು. ಇದನ್ನು ಮನಗಂಡು ಸಪ್ತಪದಿ ಫೌಂಡೇಶನ್ನು ಈ ಒಂದು ವಿಷಯಕ್ಕೆ ಕೈ ಹಾಕ್ತಾ ಈ ಉತ್ತರ ಭಾರತದ ಕನ್ಯೆಗಳಿಗೆ ನಮ್ಮ ಕರ್ನಾಟಕದ ವರರಿಗೆ ಇದನ್ನು ಸಂಬಂಧಗಳನ್ನು ಜೋಡಿಸಬೇಕು ಅಂತ ಈ ನಿಟ್ಟಿನಲ್ಲಿ ಕಳೆದ ಒಂದು 3 ತಿಂಗಳ ಹಿಂದೆ ನಾನು ಇದೇ ಒಂದು ಫೌಂಡೇಶನ್ ಹೆಸರನ್ನೇ ಹೇಳಿ ಅಲ್ಲಿ ಒಂದು ಕನ್ಯೆಗೆ ಮತ್ತು ಇಲ್ಲಿಯ ವರನಿಗೆ ಸಂಬಂಧಗಳನ್ನು ಮಾಡಿದ್ದಾಗಿದೆ. ಫಸ್ಟ್ ಒಂದು ಸಕ್ಸಸ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿಯ ಒಂದು ಸಮಾಜದ ಮುಖಂಡರಿಗೂ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ. ಆ ದೃಷ್ಟಿಕೋನ ಇಟ್ಕೊಂಡು ಈ ಮುಂದಿನ ದಿನಮಾನದಲ್ಲಿ ಬರತಕ್ಕಂಥ ಜುಲೈ 11 ಮತ್ತು 12ರಂದು ಈ ಒಂದು ಉದಾತ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮ್ಮ ಮುಖಾಂತರ ಎಲ್ಲ ಜನರಿಗೂ ಮನವಿ ಮಾಡ್ಕೋತಾ ಇದ್ದೇನೆ, ದಯವಿಟ್ಟು ಬ್ರಾಹ್ಮಣ ವಧುವರರು, ತ್ರಿಮತಸ್ಥ ಬ್ರಾಹ್ಮಣ ವಧುವರರು ತಮ್ಮ ಪಾಲಕರೊಂದಿಗೆ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿ ಸ್ಥಳದಲ್ಲಿಯೇ ತಮ್ಮ ಪುತ್ರರ ಅಥವಾ ಪುತ್ರಿಯರ ವೈವಾಹಿಕ ಜೀವವನ್ನು ಏರ್ಪಡಿಸಲು ನಾನು ತಮ್ಮ ಮುಖಾಂತರ ಕೋರಿಕೊಳ್ತೇನೆ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ನಾನು ಸತೀಶ್ ಚಂದ್ರ ಕುಲಕರ್ಣಿ ಅಂತ, ಮೂಲತಃ ವಕೀಲ ವೃತ್ತಿ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಇದು ರಾಜ್ಯಾದ್ಯಂತ ಇರುವ ಒಂದು ಸಭೆಯ ರಾಜ್ಯ ಉಪಾಧ್ಯಕ್ಷ ಮತ್ತು ವಿಜಯಪುರ ಜಿಲ್ಲೆಯಿಂದ ಕಳೆದ ವರ್ಷ ನಡೆದ ಚುನಾವಣೆಯಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಚುನಾಯಿತನಾದಂಥ ಪ್ರತಿನಿಧಿ. ಮಂಗಳಸೂತ್ರ ಫೌಂಡೇಶನ್ ಹಾಗೂ ಚಿದಂಬರೇಶ್ವರ ಸೇವಾ ಸಮಿತಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಸಮಸ್ತ ಬ್ರಾಹ್ಮಣ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಾ ಇರುವಂತಹ ವಧುವರ ಅನ್ವೇಷಣಾ ಕಾರ್ಯಕ್ರಮ 11 ಮತ್ತು 12ನೇ ತಾರೀಕು ಜರುಗ್ತಾ ಇದೆ. ಅನೇಕ ವಿಷಯಗಳನ್ನು ಈಗಾಗಲೇ ನಮ್ಮ ಸಹೋದರರು ತಮಗೆ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಒಂದು ಸ್ವರೂಪ ಏನಂದರೆ, ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ವರ ಮತ್ತು ಕನ್ಯೆಯರು ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಇದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಅವರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಅವರ ಕುಂಡ್ಲಿ ಅವರನ್ನು ತಂದು ನಂಬರ್ಗಳನ್ನು ತಮಗೆ ಹಂಚ್ಕೊಳ್ತೇವೆ, ಅದನ್ನು ತಾವು ತಮ್ಮ ಡಿಸ್ಪ್ಲೇಯಲ್ಲಿ ಹಾಕಬೇಕು. ಅಥವಾ ಚಿದಂಬರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಯಾವುದೇ ಸದಸ್ಯರಿಗೆ ಭೇಟಿಯಾಗಿ ಅದನ್ನು ನೀಡಿದಲ್ಲಿ ಅವರಿಗೆ ನಾವು ಎಲ್ಲ ವ್ಯವಸ್ಥೆಗಳನ್ನು, ಅಂದರೆ ಆವತ್ತಿನ ದಿವಸ ವಧುವರ ಅನ್ವೇಷಣೆ ಪೂರ್ವದಲ್ಲಿ ಅವರಿಗೆ ಎಲ್ಲ ಮಾಹಿತಿಗಳನ್ನು, ವರನ ಬಗ್ಗೆ ಕನ್ಯೆಯರನ್ನ ವಿಷಯನ ವರಗಳಿಗೆ ಮೊದಲೇ ಕೊಟ್ಟು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತದೆ. ಇನ್ನು ಎರಡನೆಯದಾಗಿ ಮುಂದುವರೆದು ಹೇಳದಂತೆ, ಈಗಾಗಲೇ ಭಾರದ್ವಾಜ್ ಅವರು ಹೇಳಿದ್ರು, ಕೆಲವೊಂದು ಬಡ ಕುಟುಂಬಗಳ ಮದುವೆ ಖರ್ಚನ್ನು ಸಹ ಒಂದು ನೋಡಿಕೊಳ್ಳುವ ವ್ಯವಸ್ಥೆ ಅಂತ ಇಲ್ಲಿ ಈ ಒಂದು ಪ್ರಥಮ ಹಂತದಲ್ಲಿ ಮ್ಯಾಚ್ ಆದಂಥ ಕೆಲವೊಂದು ಜೋಡಿಗಳಿಗೆ ಒಂದು ವೇಳೆ ಯಾವುದೇ ರೀತಿಯ ಅನಾನುಕೂಲತೆ ಇದ್ದರೂ ಸಹ
ಮುಂದಿನ ದಿನಗಳಲ್ಲಿ ಸಮಸ್ತ ನಮ್ಮ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಸೇರಿ ಅವರ ಮದುವೆಯನ್ನು ಸಹ ಉಚಿತವಾಗಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಚಿದಂಬರೇಶ್ವರ ದೇವಸ್ಥಾನ ಅಂದರೆ ಚಿದಂಬರೇಶ್ವರ ಸೇವಾ ಸಮಿತಿಯವರು ತಮ್ಮ ಸಾಂಸ್ಕೃತಿಕ ಭವನವನ್ನು ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ನೀಡಲು ಒಪ್ಪಿಕೊಂಡಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರಘುನಾಥ್ ಅವರನ್ನು ಮತ್ತು ಹಿರಿಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವರನ್ನು ಆಹ್ವಾನಿಸಲಾಗಿದೆ. ಬರ್ತಾರೆ ಅನ್ನುವ ಎಲ್ಲ ಒಂದು ಸೂಚನೆಗಳು ಸಿಕ್ಕಿದೆ. ಅದೇ ರೀತಿ ವಿಜಯಪುರದ ಎಲ್ಲ ಹಿರಿಯರನ್ನು, ಗಣ್ಯರನ್ನು ಮತ್ತು ಇಲ್ಲೇ ಇರುವಂಥ ನಮ್ಮ ಎಲ್ಲ ಆಚಾರ್ಯ ವರ್ಗದವರನ್ನು ಸಹ ಈ ಕಾರ್ಯಕ್ರಮ ಆಹ್ವಾನಿಸಲಾಗಿದೆ. ಒಂದು ನಮ್ಮ ಬ್ರಾಹ್ಮಣ ಸಮುದಾಯದ ಪಾಲಕರಿಗೆ, ಪೋಷಕರಿಗೆ ಒಂದು ವಿನಂತಿ, ನಾನು ಕರೆ ಕೊಡುವುದೇನೆಂದರೆ, ಕೇವಲ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ವರನನ್ನು ಹುಡುಕುವುದನ್ನು ಬಿಡ್ರಿ. ಅನೇಕ ಜನ ಇಲ್ಲೇ ನಮ್ಮ ಬ್ರಾಹ್ಮಣರು ರೈತಾಪಿ ವರ್ಗವಾಗಲಿ ಅಥವಾ ರೈತ ಉದ್ಯೋಗ ಮಾಡ್ತಾ ಇರುವಂಥವರಾಗಲಿ, ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿರುವಂಥ ಬ್ರಾಹ್ಮಣರು ಸಹ ಯೋಗ್ಯ ವರ್ಗಗಳಿರ್ತಾರೆ. ಅವರನ್ನೂ ಸಹ ತಾವು ಕಡೆಗಣಿಸಬಾರದು. ಬರೀ ಬೆಂಗಳೂರು ಅಂತ ತಿಳ್ಕೊಂಡು ಹೇಳದೆ ಎಲ್ಲ ಪೋಷಕರು ತಮ್ಮ ಕನ್ಯೆಯರನ್ನು ಇಲ್ಲಿ, ಯಾಕಂದರೆ ಕನ್ಯಾ ಸಂಖ್ಯೆ ಕಡಿಮೆ ಆಗ್ತಾಯಿದೆ ನಮ್ಮಲ್ಲಿ ಬ್ರಾಹ್ಮಣ ವರ್ಗದಲ್ಲಿ. ರೇಷೋ ವರ ಮತ್ತು ಕನ್ಯೆಯ ರೇಷೋ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಆಗ್ತದೆ. ಅದು ಉತ್ತರ ಕರ್ನಾಟಕದಲ್ಲಿ ಅಂತೂ ಅತ್ಯಂತ ಕಡಿಮೆ. ಯಾಕಂದರೆ ಎಲ್ಲರೂ ಒಲಿಸಿ ಬೆಂಗಳೂರಿಗೆ ಹೋಗಿದ್ದಾರೆ. ಬೆಂಗಳೂರೊಳಗೆ ಅಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ ಹುಡ್ಕೊಂಡು ಕೊಡ್ಲಿಕ್ಕತ್ತಾರ. ಅದಕ್ಕೆ ದಯವಿಟ್ಟು ಪಾಲಕರು ಇಲ್ಲಿರುವಂತಹ ನಮ್ಮ ಉತ್ತಮ ಬ್ರಾಹ್ಮಣ ವರಗಳಿಗೆ ಕನ್ಯೆಯರನ್ನು ನೀಡಬೇಕು ಮತ್ತು ಅವರನ್ನು ಪರಿಗಣಿಸಬೇಕಂತ ಈ ಮೂಲಕ ನಾನು ಕರೆ ಕೊಡ್ತೀನಿ. ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಅದರ ಎಲ್ಲ ಸದಸ್ಯರು ಅದಕ್ಕೆ ಸಂಪೂರ್ಣ ಸಹಕಾರ ನೀಡ್ತಾರಂತ ಈ ಸಂದರ್ಭದಲ್ಲಿ ನಾನು ಭರವಸೆ ನೀಡಬಯಸ್ತೇನೆ. ಹೌದು, ನಾವು ಇವತ್ತರೆಗೂ ಮಾಡಿರಲಿಲ್ಲ. ಒಂದ್ಸಲಿ ಮಾಡಿದ್ಮೇಲೆ ಇನ್ನೊಂದು ಮೇನ್ ಸರ್ ಪ್ರಶ್ನೆ ಅಂತ ಕೇಳಿದ್ರು. ಬ್ರಾಹ್ಮಣ ಸಮುದಾಯದಲ್ಲಿ ಸಿಕ್ಕಾಪಟ್ಟೆ ಬಡವರಿದ್ದಾರೆ. ಹೌದು, ಅವರು ಮುಂಚೂಣಿಯಲ್ಲಿ ಬರ್ತಾ ಇಲ್ಲ, ಯಾಕಂದ್ರೆ ಸ್ವಾಭಿಮಾನಿಗಳು ಅಂತ. ಹೌದು ಸರ್, ಹೌದು ಮಾಡಿದಾಗ ಉಚಿತ ಸಂಪೂರ್ಣ ಉಚಿತ ಅಂತ ಹಾಕಿ, ಹೌದು, ಬರೀ ಉಚಿತ ಅಂತಂದ್ರೆ ಎಲ್ಲೂ ಒಂದ್ ಕಡೆ ಏನಾಗ್ಬಿಡ್ತದೆ. ಮತ್ತೆ ಮಾಧ್ಯಮ ಬಂಧುಗಳಿಗೆ ಶುಭೋದಯ. ಓಕೆ ಸರ್. ಓಕೆ.